ಶಿವಮೊಗ್ಗಕ್ಕೆ ಅಂತ ನೀವು ಹಾಕ್ಬಿಡ್ತೀರಿ, ನೀವು ಗೊಂದಲ ಸೃಷ್ಟಿ ಮಾಡ್ತೀರಾ. ಅದಕ್ಕೆ ನಂಗೆ ಗೊಂದಲ ಬೇಡ. ನಾನು ಇಷ್ಟೇ ಹೇಳೋದು, ನಾನು ಅಲ್ಲ, ನಾವು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವು ಬದ್ಧವಾಗಿರ್ತೀವಿ. ಅದಕ್ಕೆ ನಾನು ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾನು ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಯಾರೇ ಹೇಳಿದ್ರೇನು, ಪಕ್ಷ ಏನು ತೀರ್ಮಾನ ಮಾಡಿದ್ರು 100ಕ್ಕೆ 100 ನಾವು ಮಾಡ್ತೀವಿ. ನೋಡಿ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಇದೇ ಪಕ್ಷ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಪಕ್ಷಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಮನೋಭಾವನೆ ನಮಗಿಲ್ಲ ಅಂದರೆ, ನಾನು 3 ವರ್ಷದ ಹಿಂದೆ ಪಕ್ಷಕ್ಕೆ ಬಂದಿದ್ರಿ. ನಾನು ಯಾವಾಗಲೂ ಬಂಗಾರಪ್ಪ ಅವ್ರ ಪಕ್ಷದಲ್ಲಿ ಇದ್ದಿದ್ದು. ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು ಇಲ್ಲೇ, ಅವ್ರಿಗೂ ಹೆಸರಿದೆ. ಅವ್ರ ಹೆಸರಲ್ಲಿ ನಾನು ಕೂಡ ರಾಜಕಾರಣ ಮಾಡ್ತಾಯಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ನನಗೆ ಹಿಂದುಳಿದ ವರ್ಗದ ಅಧ್ಯಕ್ಷರು ಮಾಡಿದರು, ರಾಜ್ಯದ ಉಪಾಧ್ಯಕ್ಷರು ಮಾಡಿದರು. ಪ್ರಣಾಳಿಕೆ ಇವತ್ತು ಚರ್ಚೆ ಆಗೋದು ಗ್ಯಾರಂಟಿ ಅಂತ ಏನು ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ. ಆ ಗ್ಯಾರಂಟಿ ಉಪಾಧ್ಯಕ್ಷರಿ ನಾನು. ಅಂಥ ಭಾಗ್ಯ ನನಗೆ ಕೊಟ್ಟಿದೆ. ನಾನು ಸ್ಯಾಕ್ರಿಫೈಸ್ ಅಂತ ಹೇಳಲ್ಲ, ಕರ್ತವ್ಯ. ನೀವು ಸ್ಯಾಕ್ರಿಫೈಸ್ ಅಂತ ಕೇಳ್ತಾರೆ. ಅಲ್ಲಲ್ಲ, ಅಂದರೆ ಸ್ಯಾಕ್ರಿಫೈಸ್ ಪಕ್ಷಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಾಗ ಕರ್ತವ್ಯ. ಈಗ ದೇಶ ಸೈನಿಕ ಹೋಗಿ ದೇಶ ಕಾಪಾಡ್ತಾನೆ, ಅನಾಹುತ ಆಗುತ್ತೆ. ಸ್ಯಾಕ್ರಿಫೈಸ್ ಕರ್ತವ್ಯ ತಾನೆ. ಕರ್ತವ್ಯಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಅದರಂಥ ಪುಣ್ಯದ ಕೆಲಸ ಇನ್ನು ಯಾವುದೂ ಇಲ್ಲ, ತಿಳ್ಕೊಳ್ಳಿ. ಅದನ್ನು ಮಾಡ್ತೀವಿ. ನಾನಲ್ಲ, ನಾವು. ಅದ್ರಲ್ಲಿ ನಾನು ಇದ್ದೀನಿ. ಯಾವಾಗಲೂ ಒಂದು ರೋಸ್ಟರ್ ಇರುತ್ತೆ, ಯಾವ ಹುದ್ದೆಗೆ ಯಾರನ್ನು ತೊಗೊಳ್ಬೇಕಂತ. ಆ ಕಾನೂನು ಮೀರಿ ಯಾರಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಹಿಂದೆ ಮುಂದೆ ನೋಡೋದಕ್ಕಿಲ್ಲ, ಕಠಿಣವಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದನ್ನು 100ಕ್ಕೆ 100 ಮಾಡ್ತೀವಿ ನಮ್ಮ ಇಲಾಖೆಯಿಂದ. ಆದರೂ ಕೂಡ ನಾವು 2016 ಮೇಲೆ ರಿಕ್ರೂಟೇ ಮಾಡಿಲ್ಲ ಅನುದಾನಿತ ಶಾಲೆಯಲ್ಲಿ. ತಪ್ಪು ನಮ್ಮದೇ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸತಿ ಕೇಳಿದ್ದೀನಿ. ಅಟ್ಲೀಸ್ಟ್ 5 ಇಯರ್ಸಿಗೆ ಕೊಟ್ಟರೆ ಎಲ್ಲ ಅನುದಾನಿತ ಶಾಲೆ ಒಂದು ಉಸಿರಾಡ್ತಾರೆ. ಅದಾದಮೇಲೆ ಮತ್ತೆ 3 ವರ್ಷ ಬ್ಯಾಕ್ಲಾಗ್ ಇರುತ್ತೆ, ಅದನ್ನು ಆಮೇಲೆ ನೋಡೋಣ. ನಾನು 10 ಶಾಲೆ ಇದೆ. ನಾನೇನೋ ಯಾರನ್ನೋ ಇಟ್ಕೊಂಡು ಸಂಬಳ ಕೊಟ್ಟು ನಾನು ಮಾಡ್ತೀನಿ, ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಸರ್ಕಾರಿ ಅನುದಾನಿತ ಶಾಲೆ ಏನುಗಳಿದಾವಲ್ಲ, ಅನುದಾನಿತ ಶಾಲೆ, ಅವು ಸರ್ಕಾರದ ಅಂಗ. ನಾವು ಕೊಡದೇ ಇರ್ತಕ್ಕಂಥ ವ್ಯವಸ್ಥೆಗೆ ಪಾಪ ಅವರು ಬಂದು ಮಠ ಮಾನ್ಯರಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಯವ್ರನ್ನ ಮಾಡಿದ್ದಾರೆ. ಅವ್ರಿಗೆ ಒಂದು ಕಡೆಗೆ ಈ ಥರ ಮಿಸ್ಮ್ಯಾನೇಜ್ಮೆಂಟ್ ಆದರೆ ಶಿಕ್ಷೆ ಕೊಡೋದು ಒಂದೇ ಕೆಲಸ ಅಲ್ಲ, ಅವರಿಗೆ ಶಿಕ್ಷಕರನ್ನು ತೊಗೊಳ್ತಕ್ಕಂಥ ವ್ಯವಸ್ಥೆನೂ ಕೊಡಬೇಕಾದ. ನಾವು ಹಿಂದೆ ಇದ್ದೀವಿ. ಅದನ್ನ ನಾನು ಅದಕ್ಕೆ ಹೇಳಿದ್ನಲ್ಲ, ಮೈ ಪ್ಲೇಟ್ ಈಸ್ ಪ್ಲ್ಯಾಟರ್ ಆಫ್ ಪ್ರಾಬ್ಲಮ್ಸ್ ಅಂತ. ಅದನ್ನು ಒಂದೊಂದೇ ಮಾಡೋಣ. ನಾನು 8 ತಿಂಗಳಾಗಿದೆ. ಒಂದು ಹಂತಕ್ಕೆ ಬಂದು 12,000 ಜನರನ್ನು ತೊಗೊಂಡಿದ್ದೀನಿ. ಒಂದು ಮೊಟ್ಟೆ ಜಾಸ್ತಿ ಮಾಡಿದ್ದೀನಿ. ಪುಸ್ತಕಗಳನ್ನು, ಯೂನಿಫಾರ್ಮ್ನ, ಶೂ ಭಾಗ್ಯ ಇವನ್ನೆಲ್ಲ ಕೊಟ್ಟಿದ್ದೀವಿ. ಮುಂದೆ ಬೇರೆ ಬೇರೆ ರೀತಿಯಲ್ಲೂ ಈಗ ರಾಗಿ ಮಾಲ್ಟ್ ಚರ್ಚೆ ಮಾಡಿದ್ರು. ಇದೆಲ್ಲದೂ ಕೂಡ ಒಂದು ಕಡೆಗೆ ಅದನ್ನು, ಮತ್ತು ನೀಟಿಗೆ ಸ್ಪೆಷಲ್ ಕ್ಲಾಸಸ್ಸು. ನೋಡಿ, ಒಂದು ಕಡೆ ಕರೆಂಟ್ ಒಂದು ಬಿಲ್ ಕಟ್ಟಬೇಡ್ರಿ ಅಂದ ತಕ್ಷಣ ಶಿಕ್ಷಣಕ್ಕೆ ಎಷ್ಟು ಸಹಾಯ ಮಾಡ್ತಾರೆ ಟೀಚರ್ಸು. ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ. ಸಾಯಂಕಾಲ ಟ್ಯೂಷನ್ ತೊಗೊಳ್ತಾರೆ. ಟೈಮ್ ವೇಸ್ಟ್ ಆಗಿಲ್ಲ. ಇದೆಲ್ಲದೂ ಕೂಡ ಇಂಥ ತೀರ್ಮಾನಗಳನ್ನು ತಗೊಂಡು ಮಾಡ್ತಕ್ಕಂಥದ್ದು ವ್ಯವಸ್ಥೆ. ನಾಳೆನಾ? ಹೌದೌದು, ಹೋಗ್ತಾ ಇದ್ದೀವಿ. ನಮ್ಮ ಪಾಲ್ಕ್ ಬರಬೇಕಲ್ಲ. ಇವರೆಲ್ಲ 25 ಜನರು ಗೆದ್ದು ಹೋಗಿದಾರಲ್ಲ BJPಯಲ್ಲಿ. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದಾರಲ್ಲ, ಇವ್ರು ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇವ್ರಿಗೆ ಧ್ವನಿನೇ ಇಲ್ಲ ಇವರಿಗೆ. ಯಾಕಂದ್ರೆ ಇವ್ರ ಹಣೆ ಬರೋಕ್ಕೆ ಇವ್ರ ಹೆಸರಲ್ಲಿ ಓಟ ಕೇಳಿಲ್ಲ. ಅವ್ರು ಕೇಳಿದ್ದು ಬರೀ ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ. ಈಗ ನರೇಂದ್ರ ಮೋದಿ ಅವ್ರ ಕೈಲೇ ಉತ್ತರ ಕೇಳಬೇಕಲ್ಲ. ಎಲ್ಲಿ ಇವ್ರ ಹಣೆ ಬರೋಕ್ಕೆ ಅವ್ರ ಹೆಸರ ಮೇಲೆ ಗೆದ್ದಿದ್ದಾರೆ ಅಂದ್ಕೊಂಡಿದ್ದೀರಾ ಅವರು? ನರೇಂದ್ರ ಮೋದಿ ಅವ್ರ ಹೆಸರು. ಈಗ ನೋಡಿ, ಯಾರು ಹೋಗ್ಬಿಟ್ಟು ನನಗೆ ಓಟ್ ಹಾಕ್ಬೇಡ್ರಿ, ನರೇಂದ್ರ ಮೋದಿಗೆ ಹಾಕ್ರಿ ಅಂತ. ಯಾಕೆ ದಿನ ಬಂದ್ಬಿಟ್ಟು ನರೇಂದ್ರ ಮೋದಿ ಅವ್ರ ಕೆಲಸ ಮಾಡ್ತಾರಾ? ಜನಪ್ರತಿನಿಧಿಯಾಗಿ ಒಂದು ಯೋಗ್ಯತೆ ಇಲ್ಲ ಇವರು. ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿದ್ದೀನಿ. ಮಧು ಬಂಗಾರಪ್ಪಂಗೆ ಮತ ಹಾಕ್ರಿ ಅಂತ ಕೇಳ್ತೀನಿ ಹೊರತು ನಾನು ಬರೀ ನಮ್ಮ ಪಕ್ಷಕ್ಕೆ ಹಾಕ್ರಿ. ಐ ಆಮ್ ನಾಟ್ ಅ ಬ್ರಿಡ್ಜ್. ನಾನು ವ್ಯವಸ್ಥೆಯಲ್ಲಿ ನಾನಿದ್ದೀನಿ. ಇವರು ಒಬ್ಬರು ಏನಾದರೂ ಯಾರಾದರೂ ಒಬ್ಬರು ಮಾತಾಡಿದಾರಲ್ರಿ. ಮೊನ್ನೆ ಒಂದು ಟೀಕಾ ಟಿಪ್ಪಣಿ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕುಮಾರಸ್ವಾಮಿ ಅವರು. ನೀವು ಕೇಳ್ತೀರಾ ಅಂದ್ಕೊಂಡಿದ್ದೆ. ಅದನ್ನ ಒಂದು ಕಡೆಗೆ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ, ಮತ್ತೆ ಇಲ್ಲಿ ಕೊಡ್ತೀನಿ. 50 ರೂಪಾಯಿ ಮಕ್ಕಳ ಕೈಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಟ್ವೀಟ್ ಮಾಡಿದರು.